ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 44. ಆಲ್ರೆಡಿ 43 ಭಾಗಗಳ ಸಾಮಾನ್ಯ ಕನ್ನಡ ಪ್ಲೇಲಿಸ್ಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ತಾವು ನೋಡ್ಬೋದು ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಜೋಡು ನುಡಿಗಳು. ಹಿಂದಿನ ಕ್ಲಾಸಲ್ಲಿ ನಾವು ದ್ವಿರುಕ್ತಿ ಪದಗಳನ್ನು ನೋಡಿದ್ವಿ. ಸೊ ಈಗ ಬಂದ್ಬಿಟ್ಟು ಜೋಡು ನುಡಿಗಳನ್ನು ನೋಡ್ತಾ ಇದ್ದೀವಿ. ಜೋಡು ನುಡಿಗಳು ಅಂದರೆ ಏನು ಅಂತ ನೋಡೋಣ ಬನ್ನಿ. ದ್ವಿರುಕ್ತಿಯಲ್ಲಿ ಒಂದೇ ಪದ 2 ಬಾರಿ ಬಂದರೆ ಜೋಡು ನುಡಿಗಳಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ. ದ್ವಿರುಕ್ತಿಗಳಂತೆ ಕಂಡು ಬಂದರೂ ಅವುಗಳನ್ನು ಜೋಡು ನುಡಿಗಳೆಂದು ಕರೆಯುವರು. ಸೊ ಏನಂತಾರೆ, ದ್ವಿರುಕ್ತಿಯಲ್ಲಿ ಏನಿದೆ, ಒಂದೇ ಪದ 2 ಸಾರಿ ಬರುತ್ತೆ, ಅದು ದ್ವಿರುಕ್ತಿ. ಆದರೆ ಜೋಡು ನುಡಿಗಳಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತೆ. ದ್ವಿರುಕ್ತಿಗಳಂತೆ ಕಂಡ್ರೂ ಕೂಡ ಅದು ದ್ವಿರುಕ್ತಿ ಆಗಿರಲ್ಲ, ಜೋಡು ನುಡಿಗಳು ಆಗಿರುತ್ತೆ. ಸೊ ಯಾವ ರೀತಿ ಏನು ನೋಡೋಣ ಬನ್ನಿ ಗೆಳೆಯರೆ, ಸ್ಟಾರ್ಟ್ ಮಾಡೋಣ. ಒಂದು, ಅಂದ ಚಂದ. ಇವು ಸಮಾನಾರ್ಥಕ ಜೋಡು ನುಡಿಗಳು ಗೆಳೆಯರೆ. ಏನಿದು, ಅಂದ ಚಂದ ಎರಡು ಒಂದೇ. ಅಂದ ಮತ್ತು ಚಂದ, ಅಥವಾ ಅವಳಿ ಜವಳಿ, ಉಡುಗೆ ತೊಡುಗೆ, ಎಡರು ತೊಡರು, ಕಪ್ಪ ಕಾಣಿಕೆ. ಕಪ್ಪ ಮತ್ತು ಕಾಣಿಕೆ, ಕಾಣಿಕೆ ಮತ್ತು ಕಪ್ಪ ಎರಡು ಒಂದೇ. ಸೊ ಇದು ಏನಿದೆ, ಸಮಾನಾರ್ಥಕ ಜೋಡು ನುಡಿಗಳಿವೆಲ್ಲ. ಜೋಡು ನುಡಿಗಳಲ್ಲಿ ಕೂಡ 4 ವಿಧ ಇದೆ. ಒಂದು ಸಮಾನಾರ್ಥಕ ಜೋಡು ನುಡಿ, ಅಂದರೆ ಅಂದ ಚಂದ ಈ ರೀತಿ ಇರುತ್ತೆ. ಇನ್ನೊಂದು ಪೂರಕಾರ್ಥಕ ಜೋಡು ನುಡಿಗಳು. ಪೂರಕಾರ್ಥಕ ಜೋಡು ನುಡಿ ಯಾವ ರೀತಿ ಇರುತ್ತೆ ಅಂದರೆ, ಅಚ್ಚುಮೆಚ್ಚು ಅಥವಾ ಅಕ್ಕಪಕ್ಕ, ಆಸ್ತಿ ಅಂತಸ್ತು, ಆಚಾರ ವಿಚಾರ. ಸೊ ಇವೆಲ್ಲ ಪೂರಕಾರ್ಥಕ ಜೋಡು ನುಡಿಗಳು. ಸೊ ವಿರುದ್ಧಾರ್ಥಕ ಜೋಡು ನುಡಿಗಳು ಯಾವ ರೀತಿ ಇರುತ್ತೆ ಅಂದರೆ, ವಿರುದ್ಧ, ಆದಿ ಅಂದರೆ ಪ್ರಾರಂಭ, ಅಂತ್ಯ ಅಂದರೆ ಮುಗೀತು. ಆದಿ ಅಂತ್ಯ. ಕಾಡು, ಕಾಡಿಗೆ ವಿರುದ್ಧಾರ್ಥಕ ನಾಡು, ಕಾಡು ನಾಡು. ನೋವು, ನೋವಿಗೆ ವಿರುದ್ಧಾರ್ಥಕ ನಲಿವು, ನೋವು ನಲಿವು. ಕನಸು, ಕನಸಿಗೆ ವಿರುದ್ಧಾರ್ಥಕ ನನಸು, ಕನಸು ನನಸು. ಈ ರೀತಿ ವಿರುದ್ಧಾರ್ಥಕ ಜೋಡು ನುಡಿಗಳಿರುತ್ತೆ. ಅದೇ ರೀತಿ ಕೆಲವೊಂದು ವಿಶಿಷ್ಟ ಜೋಡು ನುಡಿಗಳು ಇರುತ್ತೆ ಗೆಳೆಯರೆ. ಯಾವ ರೀತಿ ಅಂದರೆ, ಅಡ್ರ ಬಡ್ರ, ಅರೆ ಬರೆ, ಕೂಲಿ ನಾಲಿ, ಅಡ್ಡಾದಿಡ್ಡಿ. ಮೊದಲ ಏನು ಪದ ಇರುತ್ತೆ, ಮೊದಲ ಪದಕ್ಕೆ ಒಂದು ಅರ್ಥ ಇದ್ದರೆ ಎರಡನೇ ಪದಕ್ಕೆ ಕೆಲವೊಂದು ಅರ್ಥ ಇರಲ್ಲ. ಈಗ ನೋಡಿ, ಕಾಫಿ ಅಂತೀವಿ, ಬಾರೋ ಕಾಫಿ ಗೀಫಿ ಕುಡಿಯೋಣ, ಕಾಫಿ ಗೀಪಿ. ಕಾಫಿಗೆ ಅರ್ಥ ಇದೆ, ಬಟ್ ಗೀಫಿಗೆ ಅರ್ಥ ಇಲ್ಲ. ಪುಸ್ತಕ, ಪುಸ್ತಕ ಗಿಸ್ತಕ ತರೋಣ, ಪುಸ್ತಕ ಗಿಸ್ತಕ, ಪುಸ್ತಕಕ್ಕೆ ಅರ್ಥ ಇದೆ, ಗಿಸ್ತಕಕ್ಕೆ ಅರ್ಥ ಇಲ್ಲ. ಸೊ ಇದು ವಿಶಿಷ್ಟ ಜೋಡು ನುಡಿ ಅಂತ ಕರೀತಾರೆ ಗೆಳೆಯರೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಒಂದು, ಅಂದ ಚಂದ. 2, ಅವಳಿ ಜವಳಿ. 3, ಉಡುಗೆ ತೊಡುಗೆ. 3, 4, ಎಡರು ತೊಡರು. 5, ಕಪ್ಪ ಕಾಣಿಕೆ, ಕಪ್ಪ ಕಾಣಿಕೆ. 6, ಗೆಡ್ಡೆ ಗೆಣಸು. 7, ತಳ ಬುಡ. 8, ಉಡುಗೆ ತೊಡುಗೆ. 9, ಅವಳಿ ಜವಳಿ. 10, ಅಚ್ಚು ಮೆಚ್ಚು. 11, ಅಕ್ಕ ಪಕ್ಕ. 12, ಆಸ್ತಿ ಅಂತಸ್ತು. 13, ಆಚಾರ ವಿಚಾರ. 14, ಓದು ಬರಹ. 15, ಕನಸು ಮನಸ್ಸು. 16, ಕಾಡು ಮೇಡು. 17, ಕೆನೆ ಮೊಸರು. 18, ಹಾಲ್ಜೇನು, ಹಾಲು ಪ್ಲಸ್ ಜೇನು, ಹಾಲ್ಜೇನು. 19, ಮಕ್ಕಳು ಮರಿ. 20, ಮೇಲು ಕೀಳು. 21, ಮೇಲು ಕೀಳು ರಿಪೀಟ್ ಆಗಿದೆ. 22, ವಿಧಿ ವಿಧಾನ, ವಿಧಿ ವಿಧಾನದ ಮೂಲಕ ಅಂತ್ಯಕ್ರಿಯೆ ಮಾಡಲಾಯಿತು. 23, ಆದಿ ಅಂತ್ಯ. 24, ಕಾಡು ನಾಡು. 25, ನೋವು ನಲಿವು. 26, ಕನಸು ನನಸು. 27, ಬೇವು ಬೆಲ್ಲ. 28, ಪಂಡಿತ ಪಾಮರ, ಪಂಡಿತ ಪಾಮರ. 29, ಬೆಳಗು ಬೈಗು. 30, ಬೆಟ್ಟ ಗುಡ್ಡ. 31, ಸುಖ ದುಃಖ. 32, ಸತಿ ಪತಿ. 33, ಪಶು ಪಕ್ಷಿ. 34, ಸಿಹಿ ಕಹಿ. 35, ನೋವು ನಲಿವು. 36, ಅಸಲಿ ನಕಲಿ. 37, ಅಡ್ರ ಬಡ್ರ. 38,
ಅರೆ ಬರೆ 39, ಕೂಲಿ ನಾಲಿ 40, ಅಡ್ಡ ದಿಡ್ಡಿ ಇವೆಲ್ಲ ಜೋಡು ನುಡಿಗಳು ಗೆಳೆಯರೆ. 41 ಹುಳು ಹುಪ್ಪಟೆ, 42 ಹುಳ ಹುಪ್ಪಡಿ, 43 ದೇವರು ಗೀವರು, 44 ದೇವರು ದಿಂಡಿರು, 45 ಹಣ ಗಿಣ, 46 ಕಾಡು ಮೇಡು, 47 ಕಾಫಿ ಗೀಫಿ. ಇದು ಕಾಫಿ ಗೀಫಿ ಏನಿದೆ ಇದೊಂದು ವಿಶಿಷ್ಟ ಜೋಡು ನುಡಿ ಗೆಳೆಯರು. ಓಕೆ. 48 ಪುಸ್ತಕ ಗಿಸ್ತಕ, 49 ಗಿಡ ಗಂಟೆ, 50 ಅಂಕಿ ಶಂಕೆ, 51 ಅಂಕು ಡೊಂಕು, 52 ಅಂಗಡಿ ಮುಂಗಟ್ಟು, 53 ಅಂತು ಇಂತು, 54 ಅಂದ ಚಂದ, 55 ಅಂಬಲಿ ಗಂಜಿ, 56 ಅಕ್ಕ ತಂಗಿ, 57 ಅಕ್ಕ ಪಕ್ಕ, 58 ಅಚ್ಚು ಮೆಚ್ಚು, 59 ಅಜಗಜ. ಅಜಗಜಾಂತರ ಇದೆ ಅಂತಾರೆ. ಅಜಗಜ ಇದೊಂದು ಜೋಡು ನುಡಿ. ಓಕೆ. 60 ಅಜರ ಅಮರ, ಅಜರಾಮರ, ಅಜರ ಪ್ಲಸ್ ಅಮರ ಅಜರಾಮರ. 61 ಅಟ್ಟ ಬೆಟ್ಟ, 62 ಅಡೆ ತಡೆ, 63 ಅಣು ರೇಣು, 64 ಅತ್ತೆ ಸೊಸೆ, 65 ಅದಲು ಬದಲು, 66 ರಿಪೀಟ್ ಆಗಿದೆ, 67 ಅರಳು ಮರಳು, 68 ಅರಿಶಿಣ ಕುಂಕುಮ, 69 ಅಲ್ಪ ಸ್ವಲ್ಪ, 70 ಅಲ್ಲಿ ಇಲ್ಲಿ, 71 ಅಲ್ಲೋಲ ಕಲ್ಲೋಲ, 72 ಅವರಿವರು, 73 ಅವಳಿ ಜವಳಿ, 74 ಅಶನ ವಸನ, 75 ಅಳಿವು ಉಳಿವು, 76 ರಿಪೀಟ್ ಆಗಿದೆ, 77 ಆಗ ಈಗ, 78 ಆಗು ಹೋಗು, 79 ಆಚಾರ ವಿಚಾರ, 80 ಆಚೆ ಈಚೆ, 81 ಆಟ ಪಾಠ, 82 ಆದಾಯ ವೆಚ್ಚ. ಆದಾಯ ಮತ್ತು ವೆಚ್ಚ ಇದು ಕೂಡ ಜೋಡು ನುಡಿ ಗೆಳೆಯರು. ಓಕೆ. 83 ಆದಿ ಅಂತ್ಯ, 84 ಆನೆ ಅಂಬಾರಿ, 85 ಆಮದು ರಫ್ತು, 86 ಆಯ ವ್ಯಯ, 87 ಆಲ ಬೇಲ, 88 ಆಸರ ಬೇಸರ, 89 ಆಸುಪಾಸು, 90 ಆಸ್ತಿ ಪಾಸ್ತಿ. ಓಕೆ. 91 ಆಸ್ತಿಕ ನಾಸ್ತಿಕ, 92 ಆಳ ನಿರಾಳ, 93 ಇಟ್ಟಿಗೆ ಸಿಮೆಂಟು, 94 ಇಡ್ಲಿ ಚಟ್ನಿ, 95 ಇತಿಮಿತಿ. ಇತಿಮಿತಿಯಲ್ಲಿರಬೇಕು ಅಂತ ಹೇಳ್ತಾರೆ. ಇತಿಮಿತಿ ಇದು ಜೋಡು ನುಡಿ. ಓಕೆ. 96 ಇರುಸು ಮುರುಸು, 97 ಇಹಪರ, 98 ಈಡು ಜೋಡು, 99 ಉಡು ತೊಡು, 100 ಉಡುಗೆ ತೊಡುಗೆ. ಇವೆಲ್ಲ ಜೋಡು ನುಡಿಗಳು ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.